ಪಾಕಿಸ್ತಾನದಿಂದ ದಿಢೀರ್ ಶಾಂತಿ ಮಂತ್ರವನ್ನ ಜಪಿಸುತ್ತಿದ್ದಾರೆ. ಭಾರತದೊಂದಿಗೆ ಮಾತುಕತೆಗೆ ನಾವು ಸಿದ್ಧ ಅನ್ನೋದಾಗಿ ಪಾಕಿಸ್ತಾನ ಹೇಳ್ತಿದೆ. ಇರಾನ್ನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಭಾರತದೊಂದಿಗೆ ಎಲ್ಲಾ ರೀತಿಯ ಮಾತುಕತೆಗೆ ಸಿದ್ಧ ಅನ್ನೋದಾಗಿ ಪಾಕಿಸ್ತಾನದ ಪ್ರಧಾನಿ ಈಗ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ನೀರು, ವ್ಯಾಪಾರ, ಉಗ್ರ ನಿಗ್ರಹದ ಬಗ್ಗೆಯೂ ಕೂಡ ಮಾತುಕತೆಗೆ ನಾವು ಸಿದ್ಧ ಇದ್ದೀವಿ. ನಾವು ಶಾಂತಿ ಮಾತುಕತೆಗೆ ಮೊದಲು ಸಿದ್ಧವಿದ್ದೆವು, ಆದರೆ ಭಾರತ ನಮ್ಮ ಮೇಲೆ ಆಕ್ರಮಣಕಾರಿಯಾಗಿ ದಾಳಿ ಮಾಡಿತ್ತು. ಇರಾನ್ನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ಶಾಂತಿ ಮಂತ್ರದ ಹೇಳಿಕೆಗಳಿದು. ಸದ್ಯ ಪಾಕಿಸ್ತಾನವನ್ನ ಯಾವುದೇ ಕಾರಣಕ್ಕೂ ಕೂಡ ನಂಬೋದಕ್ಕಾಗಲ್ಲ. ಆದ್ರೆ ಎಷ್ಟೊತ್ತಿಗೆ ಯಾವ ರೀತಿಯಾಗಿ ಯೂಟರ್ನ್ ಹೊಡಿತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅಂದ್ರೆ ಇರಾನ್ನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ಹೇಳಿಕೆ ಇದು. ಯಾವಾಗ ನೋಡಿದ್ರು ಕೂಡ ರಕ್ತ, ಪ್ರತಿಕಾರ, ದಾಳಿ ಮಾಡ್ತಾ ಭಾರತಕ್ಕೊಂದಲ್ಲ ಒಂದು ಸಮಸ್ಯೆ ಮಾಡ್ತಾ ಅದಕ್ಕೆ ತಿರುಗೇಟು ಡಬಲ್ ತಗೊಳ್ಳುವಂತ ಪಾಕಿಸ್ತಾನ ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಶಾಂತಿ ಮಂತ್ರವನ್ನ ಜಪಿಸ್ತಾ ಇದೆ. ನಾವು ಸಿದ್ಧ ಇದ್ದೀವಿ, ಮಾತುಕತೆಗೆ ನಾವು ರೆಡಿ ಇದ್ದೀವಿ, ಏನಾದ್ರೂ ಓಕೆ, ಅದು ಉಗ್ರ ನಿಗ್ರಹ ಆದ್ರೂ ಕೂಡ ನಾವು ಸೈ ಅನ್ನುವಂತ ಮಾತಾಡ್ತಿದ್ದಾರೆ ಪಾಕಿಸ್ತಾನದ ಪ್ರಧಾನಿ. ಪಾಕಿಸ್ತಾನವನ್ನ ಭಾರತ ನಂಬಲ್ಲ. ಯಾಕೆ ಅನ್ನುವಂತ ಕಾರಣಗಳು ನೋಡ್ತಾ ಇದ್ರೆ, ಪಾಕಿಸ್ತಾನದ ಜನರಲ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಪ್ರಮೋಷನ್ ಅನ್ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಗೊತ್ತಲ್ಲ, ಅಲ್ಲಿ ಪಾಕಿಸ್ತಾನದಲ್ಲಿ ಮಿಲಿಟರಿ ಅಂದ್ರೆ ಏನು, ಸರ್ಕಾರ ಅನ್ನೋದನ್ನು. ಜೊತೆಲಿ ಪಾಕಿಸ್ತಾನವೇ ಯುದ್ಧವನ್ನ ಗೆದ್ದಿದೆ ಅನ್ನೋದಾಗಿ ಸೆಲೆಬ್ರೇಷನ್ ಪಾರ್ಟಿ ಮಾಡಿದ್ರು. ಭಾರತದ ಹೊಡೆತಕ್ಕೆ ಪತರುಗುಟ್ಟಿದಂತ ಪಾಕಿಸ್ತಾನ ಸುಳ್ಳು ಸುದ್ದಿಯಲ್ಲಿ ಮುನ್ನೆಲೆಯಲ್ಲಿ ಓಡಾಡ್ತಿತ್ತು. ಭಾರತವನ್ನ ಬಗ್ಗು ಬಡಿದಿದ್ದೇವೆ ಅನ್ನೋದಾಗಿ ಒಂದು ಫೇಕ್ ಫೋಟೋ ಪ್ರಚಾರವನ್ನ ನಡೆಸಿತ್ತು. ಜೊತೆಯಲ್ಲಿ ಭಾರತದ ಯುದ್ಧ ವಿಮಾನವನ್ನು ನಾವು ಹೊಡೆದು ಉಳಿಸಿದ್ದೇವೆ, ನಾವು ಹೊಡೆದಿದ್ದೀವಿ ಭಾರತಕ್ಕೆ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಸುಳ್ಳು ಸುದ್ದಿಯನ್ನ ಹೇಳಿತ್ತು. ಇದಕ್ಕೆ ಚೀನಾ ಮತ್ತು ಟರ್ಕಿ ಸೇರಿದಂತೆ ಇತರ ದೇಶಗಳು ಕೂಡ ಒಂದಿಷ್ಟು ಕುಮ್ಮಕ್ಕು ಕೂಡ ಕೊಟ್ಟಿತ್ತು. ಇನ್ನು ಕದನ ವಿರಾಮ ಘೋಷಣೆ ಮಾಡಿ ಮತ್ತೆ ಅದೇ ದಿನ ಒಂದು 2-3 ಗಂಟೆ ಬಳಿಕ ಡ್ರೋನ್ ಅನ್ನ ಹಾರಿಸಿತ್ತು ಪಾಕಿಸ್ತಾನ. ಒಂದು ಹೆಜ್ಜೆಯೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನೀರು ನಿಲ್ಲಿಸಿದ್ರೆ ಉಸಿರನ್ನ ನಿಲ್ಲಿಸ್ತೇವೆ ಅನ್ನೋದಾಗಿ ಪಾಕಿಸ್ತಾನ ನಿರಂತರವಾಗಿ ಬೆದರಿಕೆ ಹಾಕಿತ್ತು. ಸಿಂಧು ನದಿ ಒಪ್ಪಂದವನ್ನು ಭಾರತ ಮೊಟಕುಗೊಳಿಸುತ್ತಿದ್ದಂತೆ ಇದೇ ಮಾತಾಡಿತ್ತು. ಇನ್ನು ಪಾಕಿಸ್ತಾನದ ಸೈನ್ಯದಿಂದ ಜಿಹಾದ್ ಉಗ್ರರಿಗೆ ಉನ್ನತ ಹುದ್ದೆ ಕೊಟ್ಟಿರೋದು, ಭಾರತದ ದಾಳಿಯಲ್ಲಿ ಸತ್ತ ಉಗ್ರರಿಗೆ ಪಾಕಿಸ್ತಾನದ ಸರ್ಕಾರಿ ಗೌರವ ಕೊಡ್ತಾರೆ ಭಯೋತ್ಪಾದಕರಿಗೆ. ಜೊತೆಯಲ್ಲಿ ಭಯೋತ್ಪಾದಕರ ಈ ಘೋಷಣೆಗಳೆಲ್ಲವನ್ನ ಸಾಥ್ ಕೊಟ್ಟು ಇಂಥದ್ದೊಂದು ಸಪೋರ್ಟ್ ಅನ್ನ ಮಾಡಿಕೊಂಡೇ ಹೋಗ್ತಾ ಇತ್ತು ಪಾಕಿಸ್ತಾನ ನಿರಂತರವಾಗಿ.